ನಕ್ಸಲ್ ಮುಖಂಡ ವಿಕ್ರಮ್ ಗೌಡ ಪೊಲೀಸ್ ಕಾರ್ಯಾಚರಣೆ ವೇಳೆ ಗುಂಡಿನ ಚಕಮಕಿಯಲ್ಲಿ ಹತನಾಗಿದ್ದಾನೆ. ಇದು ನಕಲಿ ಎನ್ಕೌಂಟರ್ ಅಲ್ಲ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಅವರು, ಕಳೆದ 20 ವರ್ಷಗಳಿಂದ ನಕ್ಸಲ್ ನಿಗ್ರಹ ಪಡೆ ವಿಕ್ರಮ್ ಗೌಡನ ಶೋಧನೆಯಲ್ಲಿ ತೊಡಗಿತ್ತು. ರಾಜ್ಯದಲ್ಲಿ ನಕ್ಸಲ್ ಚಟುವಟಿಕೆ ನಿಗ್ರಹಿಸಲು ವಿಶೇಷವಾಗಿ ನಕ್ಸಲ್ ನಿಗ್ರಹ ಪಡೆಯನ್ನು ರಚಿಸಲಾಗಿತ್ತು. ಕರ್ನಾಟಕದ ಗಡಿಭಾಗ ಸೇರಿದಂತೆ ನೆರೆಯ ಕೇರಳ, ಆಂಧ್ರಪ್ರದೇಶದ ಕೆಲವೆಡೆ ನಕ್ಸಲೀಯ ಚಟುವಟಿಕೆ ತೀವ್ರಗೊಂಡಿದ್ದ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಚುರುಕುಗೊಂಡಿತ್ತು ಎಂದು ತಿಳಿಸಿದರು. ಎನ್ಕೌಂಟರ್ ಅಗತ್ಯವಿರಲಿಲ್ಲ ಎಂಬ ಪ್ರಗತಿಪರ ಚಿಂತಕರ ಅಭಿಪ್ರಾಯದ ಕುರಿತು ಪ್ರತಿಕ್ರಿಯಿಸಿದ ಗೃಹ ಸಚಿವರು, ಈ ಹಿಂದೆ ಅವರೇ ನಕ್ಸಲೀಯರಿಗೆ ಶರಣಾಗಲು ಮನವಿ ಮಾಡಿದ್ದರು. ಇದಕ್ಕೆ ಸ್ಪಂದಿಸದ ಹಿನ್ನೆಲೆಯಲ್ಲಿ ಪೊಲೀಸ್ ಕಾರ್ಯಾಚರಣೆ ಅನಿವಾರ್ಯವಾಗಿತ್ತು ಎಂದರು. ಪ್ರಗತಿಪರ ಚಿಂತಕರು ಅಂತ ಏನು ಹೇಳಿ ಇವತ್ತು ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರೇ ಅಪೀಲ್ ಮಾಡ್ಕೊಂಡಿದ್ದಾರೆ, ಸರೆಂಡರ್ ಆಗಿ ನೀವು ಅಂತ. ಅಂದ್ರೆ ಅವ್ರಿಗೂ ಅಕ್ಸೆಪ್ಟ್ ಮಾಡಿದ್ರಲ್ಲ, ಇದು ಸರಿ ಇಲ್ಲ ಅಂತ. ಅವರೇ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಇದು ಸರಿ ಇಲ್ಲ, ನೀವು ಸರೆಂಡರ್ ಆಗಿ ಪ್ರತಿಭಟನೆ ಮತ್ತೊಂದು ಮಾಡೋದಕ್ಕೆ ಯಾರು ತಕರಾರಿಲ್ಲಪ್ಪ, ನೀವು ನ್ಯಾಯಯುತವಾಗಿ ಪ್ರತಿಭಟನೆ ಬಂದು ಸಮಾಜದಲ್ಲಿ ಮಾಡಿ, ನೀವು ಈ ನಕ್ಸಲಿಸಮ್ ಅನ್ನೋದಕ್ಕೆ ನೀವು ಸೇರಬೇಡಿ ಅಂತ ಅವರೇ ಅಪೀಲ್ ಮಾಡ್ತಾರೆ.